ದೆಹಲಿ ಕಾರ್ ಬಾಂಬ್ ಸ್ಫೋಟ ಸಾವಿನ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಮೃತರ ಕುಟುಂಬಕ್ಕೆ ಗಾಯಾಳುಗಳಿಗೆ ಪರಿಹಾರ ಘೋಷಣೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಪರಿಹಾರ ಘೋಷಣೆ. ದೆಹಲಿ ಕಾರ್ ಬಾಂಬ್ ಸ್ಫೋಟ ಸಾವಿನ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಮೃತರ ಕುಟುಂಬಕ್ಕೆ ಗಾಯಾಳುಗಳಿಗೆ ಈಗಾಗಲೇ ಪರಿಹಾರ ಘೋಷಣೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಪರಿಹಾರ ಘೋಷಣೆಯಾಗಿದೆ. ಮೃತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ. ಆ ಸ್ಫೋಟದಲ್ಲಿ ಯಾರು ಸಾವನ್ನಪ್ಪಿದಾರೋ ಅವರಿಗೆ 10 ಲಕ್ಷ. ಇನ್ನು ಆ ಸ್ಫೋಟದ ತೀವ್ರತೆಗೆ ಗಾಯಾಳುಗಳಿಗೆ 5 ಲಕ್ಷವನ್ನು ಘೋಷಣೆ ಮಾಡಲಾಗಿದೆ. ಗಾಯಾಳುಗಳ ಸಂಪೂರ್ಣ ವೆಚ್ಚ ಭರಿಸುವುದಾಗಿಯೂ ಕೂಡ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ. ಗಾಯಾಳುಗಳಿಗೆ ಉತ್ತಮ ಚಿಕಿತ್ಸೆ ನೀಡುವ ಭರವಸೆಯನ್ನು ಕೂಡ ನೀಡಿದೆ. ಇದು ಕೆಂಪುಕೋಟೆ ಬಳಿ ಸಂಭವಿಸಿದ 3ನೇ ಸ್ಫೋಟ ಆಯಿತು. 1997 ನವೆಂಬರ್ 30ರಂದು ಅವಳಿ ಸ್ಫೋಟ ಸಂಭವಿಸಿತ್ತು, ಬ್ಯಾಕ್ ಟು ಬ್ಯಾಕ್. ಆಗ 3 ಮೃತಪಟ್ಟಿದ್ದು, 70 ಮಂದಿ ಗಾಯಗೊಂಡಿದ್ರು. ಇದೇ ಸ್ಥಳ ಅದು. 2000 ಜೂನ್ 18ನೇ ತಾರೀಕು 2 ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸುತ್ತೆ. ಆ ಘಟನೆಯಲ್ಲಿ 8 ವರ್ಷದ ಬಾಲಕಿ ಸೇರಿ 2 ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಸಾವನ್ನಪ್ತಾರೆ. ಇದಕ್ಕೆ ಇದು 3ನೇ ಬಾಂಬ್ ಸ್ಫೋಟ ಈಗ ನಡೀತಾ ಇರ್ತಕ್ಕಂತಹದ್ದು, ಈಗ ನಡೆದಿರುವಂತಹದ್ದು. ಕೇಂದ್ರ ಸರ್ಕಾರ ಪರಿಹಾರ ಘೋಷಣೆ ಮಾಡಬಹುದು, ಟ್ರೀಟ್ಮೆಂಟ್ ಭರವಸೆ ಕೊಡಬಹುದು. ಆದರೆ ಹೋದ ಜೀವ ಮರಳಿ ಬರುತ್ತಾ? ಮಕ್ಕಳನ್ನು ಕಳೆದುಕೊಂಡ ಪೋಷಕರಿಗೆ ಆ ಮಕ್ಕಳ ಲಾಲನೆಗಳು ಸಿಗ್ತಾವ? ಆ ಮಕ್ಕಳ ಜೊತೆ ಲಾಲಿತ್ಯಗಳನ್ನು ಪೋಷಕರಿಂದ ಸಿಗ್ತಾವ? ಸಿಗಲ್ಲ. ಪರಿಹಾರದ ಮುಖಾಂತರವಾಗಿ ಸಮಾಧಾನ ಸಿಕ್ಕಿತ್ತು, ಆರ್ಥಿಕ ಸಮಾಧಾನ. ಅದನ್ನು ನಾವು ಸಂಬಂಧಗಳ ಸಮಾಧಾನ ಅಂತ ಹೇಳೋದಕ್ಕಾಗಲ್ಲ. ಆರ್ಥಿಕ ಸಮಾಧಾನ ಸಿಕ್ಕಿತ್ತು. ಆದರೆ ಆ ಸಂಬಂಧ ಇದಕ್ಕೇನು ಕಾರಣ? ಅದಕ್ಕೆ ಪರಿಹಾರ ಹುಡುಕಬೇಕಲ್ಲ. ಸತ್ತವರಿಗೆ ಪರಿಹಾರವನ್ನು ಕೊಡ್ತೀರಿ, ಸರಿ, ಒಪ್ಪಿಕೊಳ್ಳುವ. ಆದರೆ ದೇಶಕ್ಕೊಂದು ಸಮಾಧಾನ ಬೇಕಲ್ಲ. ದೇಶದ ರಾಜಧಾನಿಯಲ್ಲಿ ಹಾಡ ಹಗಲೇ ವಿಪರೀತ ಪ್ರಮಾಣದ ಬಾಂಬರ್ಗಳು ಬರ್ತಾರೆ, ಅಧ್ವಾನದ ಮೇಲೊಂದು ಅಧ್ವಾನ ಮಾಡ್ತಾರೆ. ಅಂತಹವರಿಗೆ ಕಡಿವಾಣ ಹಾಕೋದು ಹೇಗೆ? ನಮ್ಮ ದೇಶ ಯುದ್ಧ ಉಪಕರಣಗಳಲ್ಲಿ ಮುಂದಿದೆ, ಹೆಮ್ಮೆ ಪಡಬೇಕಾದ ವಿಚಾರ. ಯುದ್ಧ ಉಪಕರಣಗಳಲ್ಲಿ ಮುಂದಿದೆ. ಅತ್ಯಂತ ಸೂಕ್ಷ್ಮ ಗಡಿ ಪ್ರದೇಶವನ್ನ ನಾವು ಸ್ವಲ್ಪ ಪ್ರಬಲವಾಗಿ ಮಾಡ್ತಾ ಇದ್ದೀವಿ, ಅದು ಕೂಡ ಸಂತೋಷದ ವಿಚಾರನೆ. ಆದರೆ ಗಡಿಯನ್ನು ಭೇದಿಸಿ ಒಳಗೆ ಬರೋ ಉಗ್ರರನ್ನು ತಡೆಯೋದು ಹೇಗೆ? ನಮ್ಮ ದೇಶದ ಆಂತರಿಕ ಭದ್ರತೆಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾದ ಸಂದರ್ಭ ಇದು. ನಾವು ಹಂಚಿಕೊಂಡಿರ್ತಕ್ಕಂತಹ ಗಡಿ ಭಾಗಗಳಿದಾವಲ್ಲ, ಚಿಲ್ಲರೆ ದೇಶಗಳ ಜೊತೆ ಎಲ್ಲ ಅತ್ಯಂತ ಅಪಾಯಕಾರಿ ದೇಶಗಳೆಲ್ಲ ಇದೆ ನಮ್ಮ ಜೊತೆ ಗಡಿ ಹಂಚಿಕೊಂಡಿರುವಂತಹದ್ದು. ಹಾಗಾಗಿ ದೇಶವೂ ಕೂಡ ಅತ್ಯಂತ ಬಹುದೊಡ್ಡ ಬಹು ಪ್ರಮಾಣದ ಭದ್ರತೆಗೆ ಒತ್ತು ಕೊಡಬೇಕಾದಂಥ ಅವಶ್ಯಕತೆ ಇದೆ. ಈಗ ತನಿಖೆ ನಡೀತಾ ಇದೆ. ಒಂದು ಕಡೆ ತನಿಖೆಯಲ್ಲಿ ಉಗ್ರರೇ ಬಂದು ಬಾಂಬ್ ಇಟ್ಟಿದ್ರು ಅನ್ನುವಂಥ ಒಂದು ಅಭಿಪ್ರಾಯ, ಮತ್ತೊಂದು ಕಡೆ ಇದು ಆಕಸ್ಮಿಕವಾದಂಥ ಸ್ಫೋಟ ಆಗಿರಲಬಹುದು ಅನ್ನೋ ಅಭಿಪ್ರಾಯ. ತನಿಖೆಗೂ ಮುನ್ನ ನಾವು ಏನನ್ನೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. NIA ತನಿಖಾ ತಂಡ 2-3 ಅಭಿಪ್ರಾಯಗಳನ್ನು ಹಂಚಿಕೊಂಡಿದೆ. ಇನ್ನೂ ಕೂಡ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಕಡೆ ಅಮೋನಿಯಂ ನೈಟ್ರೇಟ್ನಂತಹ ರಸಗೊಬ್ಬರ, ಅರ್ಥ ಮಾಡ್ಕೊಳ್ಳಿ, ಅಮೋನಿಯಂ ನೈಟ್ರೇಟು, ಆ ರಸಗೊಬ್ಬರ ನೋಡೋದಕ್ಕೆ ಅದು ಗೊಬ್ಬರ. ಒಂದು ವೇಳೆ ನಿಶ್ಚಿತ ಅವಧಿಗೂ ಮೀರಿದ ಶಾಖ ಅಥವಾ ಬಿಸಿ ಅದನ್ನು ತಾಕಿದ್ರೆ ಅದು ಸ್ಫೋಟ ಆಗುತ್ತೆ. ಸೊ ಇದು ಕೂಡ NIA ತನಿಖಾ ತಂಡಗಳು ಹೇಳ್ತಾ ಇದೆ. ಅಲ್ಲ, ಅಮೋನಿಯಂ, ಭಾರಿ ಪ್ರಮಾಣದ ಅಮೋನಿಯಂ ನೈಟ್ರೇಟ್ ಇತ್ತು ಅಂತ. ಒಟ್ಟಾರೆ ತನಿಖೆ ನಡೆಯುತ್ತಿದೆ. ಈಗಾಗಲೇ ಕೇಂದ್ರ ಸರ್ಕಾರದಿಂದಲೂ ಕೂಡ ಮೃತರ ಕುಟುಂಬಕ್ಕೆ ಪರಿಹಾರವೂ ಕೂಡ ಘೋಷಣೆಯಾಗಿದೆ. ಮುಂದೆ ಈ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಅತ್ಯಂತ ರಣರೋಚಕ ತಿರುವನ್ನು ಪಡೆದುಕೊಳ್ಳುತ್ತೋ, ಇದಕ್ಕೊಂದು ದೇಶದ ಭದ್ರತೆಗೊಂದು ಪರಿಹಾರ ಸಿಗುತ್ತೋ, ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.